ಕೂರ್ಗ್ ಕನ್ನಡ ಚಲನಚಿತ್ರ ಚಿತ್ರೀಕರಣಕ್ಕೆ ವಿನಾಯಕ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಮುಖ್ಯನ ಚಿತ್ರೀಕರಣಕ್ಕೆ ಗಣ್ಯರು ಆಕ್ಷನ್ ಕಟ್ ಹೇಳೋ ಮುಖೇನ ಚಿತ್ರೀಕರಣಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ಕನಕಪುರ ವೆಂಕಟೇಶ, ಕೆಟಿ ರಾಜು, ಡಾ ಜಾನಕಿ ರಾಜ್ನಿಕಟವರ, ಬಿಬಿಎಂಪಿ ಸದಸ್ಯ ಮೋಹನ್ ಕುಮಾರ್ ಕೊಟ್ಟಿಗೆಪಾಳ್ಯ, ಜಿಬಿ ಅಭ್ಯರ್ಥಿ, ಆಕಾಂಕ್ಷಿ ಅಭ್ಯರ್ಥಿ, ಶೇಖರ್ ಕೊಟ್ಟಿಗೆಪಾಳ್ಯ ರಾಜ್ ನಿರ್ಮಾಪಕರು, ಕೆ ರವಿಚಂದ್ರನ್ ನಿರ್ದೇಶಕರು, ಅಂಬು ಅರಸ್ ಹಾಗೂ ಕೂರ್ಗ್ ಚಿತ್ರತಂಡ ಕಲಾವಿದರು ಚಿತ್ರ ಕನ್ನಡ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇವತ್ತಿನ ಕಾರ್ಯಕ್ರಮ ಶ್ರೀ ಗಣೇಶನ ದೇವಸ್ಥಾನದಲ್ಲಿ ಅಂಬು ಅರಸ್ ಅವರ ನಿರ್ದೇಶನದಲ್ಲಿ ಕೂರ್ಗ್ ಚಿತ್ರ ಸೆಟ್ ಏರ್ತಾ ಇದೆ. ಈ ಚಿತ್ರಕ್ಕೆ ಶುಭ ಹಾರೈಸಲಿಕ್ಕೆ ಎಲ್ಲ ಬಹಳಷ್ಟು ಜನ ನಾವು ಬಂದಿದ್ದೀವಿ. ಈ ಚಿತ್ರ ಯಶಸ್ವಿಯಾಗಿ 100 ದಿನಗಳು ಓಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಕನ್ನಡ ಚಿತ್ರರಂಗದಲ್ಲಿ ಪೈರಸಿ ಹೆಚ್ಚಾಗ್ತಾ ಇದೆ. ಆ ಪೈರಸಿ ತಡಿಲಿಕ್ಕೆ ನಮ್ಮ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮನವಿ ಸಲ್ಲಿಸಕ್ಕೂ ಕೂಡ ಹೇಳ್ತೀವಿ. ಪೈರಸಿ ಕಳ್ಳರನ್ನ ಹಿಡಿದು ಕನ್ನಡ ಚಿತ್ರರಂಗ ಉಳಿಸಿ ಬೆಳೆಸಬೇಕು ಅಂತ ಕನ್ನಡ ಚಿತ್ರ ಪ್ರೇಮಿಗಳಲ್ಲಿ ಕೇಳ್ಕೊಂತೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನ ಹೇಳ್ಕೋತೀನಿ. ಇದು ಕೂರ್ಗ್ ಅನ್ನೋ ಹೊಸ ಕನ್ನಡ ಚಿತ್ರ ಇವತ್ತಿನ ಮುಹೂರ್ತ ನಡೆದಿದೆ. ಇದು ಬಂದು ಮಲ್ಟಿ ಲ್ಯಾಂಗ್ವೇಜ್ ಮೂವಿ, ಕನ್ನಡ, ತಮಿಳು, ತೆಲುಗು 3 ಭಾಷೆಯಲ್ಲಿ ಪ್ಲಾನ್ ಆಗ್ತಾ ಇದೆ. ಇದು ಮಡಿಕೇರಿಯ ಸುತ್ತಮುತ್ತ ಶೂಟಿಂಗ್ ಇದೆ. ಸದ್ಯದಲ್ಲೇ ಚಿತ್ರೀಕರಣ ಶುರುವಾಗಲಿದೆ. ಪ್ರೇಕ್ಷಕರಿಗೆ ಏನ್ ವಿಶೇಷತೆ ಇದೆ ಸರ್ ನಿಮ್ಮ ಚಿತ್ರದಲ್ಲಿ? ಎಲ್ಲಾರು ಹೇಳೋ ಹಾಗೇನೆ ಪ್ರೇಕ್ಷಕರಿಗೆ ಒಂದು ವಿಭಿನ್ನವಾದ ಕತೆ ಕೊಡಬೇಕು ಅನ್ನೋ ಪ್ರಯತ್ನಗಳೇ ಮಾಡ್ತಾ ಇರ್ತಾರೆ ಎಲ್ರು. ಆ ರೀತಿಯಲ್ಲಿ ನಮ್ಮ ಕಥೆನೂ ಬಂದಿರೋದ್ರಿಂದ ಸಿನಿಮಾ ಖಂಡಿತ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಇದು ಲವ್ ವಿತ್ ಮಿಸ್ಟ್ರಿ ಬೇಸ್ ಅಲ್ಲಿದೆ. ಇದು ಒಂದು ಹೊಸ ತರದ ಜಾನರ್. ಈ ಜಾನರ್ಗೊಂದು ಹೆಸರು ಆಮೇಲೆ ಕೊಡ್ತೀನಿ ನಾನು. ಫೈಟ್ಸ್ 2 ಇದೆ, ಸಾಂಗ್ಸ್ ಬಂದು 3 ಇದೆ. ಒಟ್ಟಾರೆ ಪ್ರೇಕ್ಷಕರಿಗೆ ಏನ್ ಹೇಳ್ತೀರಾ? ಬೆಂಬಲ ಕೊಡಿ ಅಂತ ಕೇಳ್ತೀರಾ? ಒಟ್ಟಾರೆ ಪ್ರೇಕ್ಷಕರು ಬಂದು ಈ ಸಿನಿಮಾ ನೋಡಿ ನಮ್ಮನ್ನ ಬೆಂಬಲಿಸಬೇಕು ಅಂತ ಕೇಳ್ಕೊತೀವಿ. ಏನೇ ಬಂದಿದ್ರು ಆಕ್ಟರ್ಗಳೇ ಆಕ್ಟ್ ಮಾಡ್ಬೇಕಲ್ಲ, ಸೊ ಆಕ್ಟ್ ಮಾಡಕ್ ಆಗೋದಿಲ್ವಲ್ಲ. ಸೊ ಅದರಿಂದ ನಮ್ಮ ಕೊಟ್ಟಿಗೆಪಾಳ್ಯದಲ್ಲಿ ಇರ್ತಕ್ಕಂಥ ಡೈರೆಕ್ಟರ್ ಆದ ಮಾನ್ಯ ಅಂಬು ಅರಸ್ ಅವರು ಇವತ್ತು ಏನು ಕೂರ್ಗ್ ಆ ಹೆಸರಲ್ಲೇ ಏನೋ ಒಂದು ಖುಷಿ ತರದ ಆ ಹೆಸರು ಇಟ್ಟು ನಮ್ಮ ಚಿತ್ರ ಮುಹೂರ್ತ ಇವತ್ತು ನಮ್ಮ ನಾಗರಬಾವಿ ಗಣೇಶ ದೇವಸ್ಥಾನದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲರ ಆಶೀರ್ವಾದದೊಂದಿಗೆ ಈ ಕೂರ್ಗ್ ಮೂವಿ ಒಂದು ಕನ್ನಡದಲ್ಲೇ ಅಲ್ಲ, ತೆಲುಗು ಮತ್ತು ಹಿಂದಿಲೂ ತರ್ತಿದ್ದಾರೆ, ತಮಿಳಲ್ಲೂ ಸಹ. ಸೊ ಈ ಚಿತ್ರರಂಗ ಇವತ್ತು ಕನ್ನಡ ಚಿತ್ರರಸಿಕರು ಇವ್ರಿಗೊಂದು ಈ ಬೆಳೀತಿರ್ತಕ್ಕಂಥ ನಮ್ಮ ಅಂಬು ಅರಸ್ ಅವ್ರಿಗೆ ಮತ್ತೆ ಪ್ರೊಡ್ಯೂಸರ್ ಆದಂತ ರವಿಚಂದ್ರನ್ ಕೆ ಅವ್ರಿಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟು ಎಲ್ಲರೂ ಪ್ರೇಕ್ಷಕರು ನಮ್ಮ ಹೀರೋಯಿನ್ಸ್ ಎಲ್ಲ ಯಂಗ್ಸ್ಟರ್ ಆಗಿದ್ದಾರೆ, ಬಹಳ ಉತ್ಸಾಹದಿಂದಿದ್ದಾರೆ. ಸೊ ಅವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಟು ತಾವು ಸಹ ಈ ತಮ್ಮ ಅಮೂಲ್ಯ ವೇಳೆಯನ್ನು ನೀವೆಲ್ಲ ಸವಿಬೇಕು ಅಂತ ನಾನಾದ್ರೂ ಕರ್ನಾಟಕದಲ್ಲೂ ಮತ್ತೆ ಎಲ್ಲ ಪ್ರೇಕ್ಷಕರಲ್ಲೂ ನಾನು ಮನವಿ ಮಾಡ್ತೇನೆ. ಆಲ್ ದ ಬೆಸ್ಟ್. ಇದು ನಮ್ಮ ಕೂರ್ಗು ಚಿತ್ರಕ್ಕೆ ಇದು ಮಲ್ಟಿ ಸ್ಟಾರ್ ಮತ್ತೆ ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇರೋಂಥ ಮೂವಿ. ಪೈರಸಿ ಅಂತ ತಡೆದ್ಬಿಟ್ಟು ನಮ್ಮ ಎಲ್ಲ ಕನ್ನಡದವರು ಪಿಕ್ಚರ್ ನೋಡಿ ಸಂತೋಷ ಪಡಿ ಮತ್ತೆ ಕೂರ್ಗು ತಂಡಕ್ಕೆ ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ನಾನು ಬೇಡ್ಕೊಳ್ತೀನಿ. ಸಿನಿಮಾ ತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು. ಅಂಬು ಅರಸ್ ಅವರು ಇದು 3ನೇ ಸಿನಿಮಾ, ಅವ್ರಿಗೆ ಗೆಲುವಾಗ್ಲಿ, ಇಡೀ ತಂಡಕ್ಕೆ ತುಂಬಾ ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳನ್ನ ಅವರು ನಿರ್ದೇಶನ ಮಾಡುವಂತಾಗ್ಲಿ, ಎಲ್ರಿಗೂ ಒಟ್ಟಾರೆಯಾಗಿ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಇನ್ನೊಂದು ತಂಡಕ್ಕೆ ಯಾವ ರೀತಿ ಸಪೋರ್ಟ್ ಕೊಡ್ತೀರಾ? ಸಪೋರ್ಟ್ ತುಂಬಾ ಸ್ಟ್ರಾಂಗ್ ಆಗಿದೆ. ಅದು ಇಡೀ ತಂಡ ಸ್ಟ್ರಾಂಗ್ ಆಗಿದೆ ಅದು. ಸೊ ನನ್ನ ಸಪೋರ್ಟ್ ಅನ್ಬು ಅವ್ರಿಗೆ ಸದಾಕಾಲ ಇದ್ದೇ ಇರುತ್ತೆ. ಬಿಕಾಸ್ ಬಿಫೋರ್ 2 ಸಿನಿಮಾ ಅವರು ನನ್ನೊಟ್ಟಿಗೆನೆ ಮಾಡಿರೋದು. ಒಳ್ಳೆ ಕೆಲಸಗಾರ, ಚೆನ್ನಾಗಿ ಬರುತ್ತೆ ಸಿನಿಮಾ ಅನ್ನೋ ನಂಬಿಕೆ ಇದೆ. ಒಳ್ಳೇದಾಗ್ಲಿ, ಚೆನ್ನಾಗಾಗ್ಲಿ. ಪ್ರೇಕ್ಷಕರಿಗೆ ಏನ್ ಹೇಳ್ತಾರೆ? ಕನ್ನಡಕ್ಕೆ ಪ್ರೇಕ್ಷಕರಿಗೆ ಸಿನಿಮಾ ರಿಲೀಸ್ ಆದ್ಮೇಲೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ
ತಿರುಟು ಸಿಡಿಲೆಲ್ಲ ನೋಡಬೇಡಿ, ಟೆಲಿಗ್ರಾಮಲ್ಲಿ ನೋಡಬೇಡಿ, ಥಿಯೇಟ್ರಿಗೆ ಬಂದೇ ಸಿನಿಮಾ ನೋಡಿ. ಇದೊಂದು ಒಳ್ಳೆ ಲವ್ ಸಬ್ಜೆಕ್ಟು. ಬರೀ ರಕ್ತಪಾತದ ಸಿನಿಮಾ ನೋಡಿ ನೋಡಿ ನೀವು ಬೇಸತ್ತೋಗಿರ್ತೀರ. ಕೂರ್ಗ್ ಅಂತ ಇದೆ, ತಂಪಾಗಿರುತ್ತೆ ಸಿನಿಮಾ. ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ. ಥ್ಯಾಂಕ್ ಯು. ನಮ್ಮ ಪರಿಚಯ ವಿಶ್ವತ್ ನಾಯಕ್ ಅಂತ, ನಾನು ನಿರ್ದೇಶಕನೇ. ಅನ್ಬು ಅವರು ನನ್ನ ಹತ್ರ ನಟನೆ ಕೂಡ ಮಾಡಿಸಿದ್ದಾರೆ. ಅನ್ಬುಗೆ ಥ್ಯಾಂಕ್ಸ್. ಥ್ಯಾಂಕ್ ಯು. ಅವ್ರದ್ದು ಸ್ಪೆಷಾಲಿಟಿ ಏನಂದ್ರೆ ಅವರು ನೋಡೋಕೆ ತುಂಬಾ ಸೈಲೆಂಟ್ ಇರುತ್ತೆ, ಬಟ್ ಕೆಲಸದಲ್ಲಿ ಅವರು ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಅಂಡ್ ವೈಲೆಂಟ್ ವರ್ಕರ್. ಅಂದ್ರೆ ಅವ್ರಿಗೆ ಏನ್ ಬೇಕಾದ್ರು ಬಿಡಲ್ಲ. ಅದು ಯಾಕೆಂದ್ರೆ ನಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ವಿಕಾಸ ಪರ್ವ ಅಂತ ಒಂದು ಸಿನಿಮಾ ಆಕ್ಟ್ ಮಾಡಿದ್ದೆ ನಾನು 2 years ಬ್ಯಾಕ್. ಒನ್ ಆಫ್ ದಿ ಸೆನ್ಸಿಬಲ್ ಡೈರೆಕ್ಟರ್. ಅವರಿಗೆ ದೊಡ್ಡ ಮಟ್ಟದ ಯಶಸ್ಸು ಸಿಗ್ಬೇಕು. ಇಲ್ಲಿ ಇರೋರೆಲ್ಲ ನಮಗೆ ಪರಿಚಯ ಇದ್ದಾರೆ. ನವೀನ್ ಸರ್ ಇದ್ದಾರೆ, ಶ್ರೀನಿವಾಸ್ ಕಲಾಲ್ ಅವರು ಇದ್ದಾರೆ, ಪ್ರೊಡ್ಯೂಸರ್ ಒಬ್ರು ಬಿಟ್ಟು ಎಲ್ಲ ಪರಿಚಯ. ಸೊ ಸಿನಿಮಾ ಗೆಲ್ಲಿ ನಾನು ಅಷ್ಟೇ ಹಾರೈಸ್ತೀನಿ. ಯಾಕೆಂದ್ರೆ ಅವರು ಹೈಲಿ ಟ್ಯಾಲೆಂಟೆಡ್. ಅವ್ರಿಗೊಂದು ದೊಡ್ಡ ಯಶಸ್ಸು ಸಿಗಬೇಕು. ಕೂರ್ಗ್ ಮುಖಾಂತರ ಸಿಗುತ್ತೆ. ಯಾಕೆಂದ್ರೆ ಕೂರ್ಗೆ ಒಂದು ವೈಬ್ರೇಷನ್ ಇದೆ ಊರಲ್ಲೇನೆ. ಇನ್ನು ಸಿನಿಮಾಲು ಒಂದು ವೈಬ್ರೇಷನ್ ಇದೆ. ಆಮೇಲೆ ಟ್ಯಾಗ್ಲೈನ್ ಇಷ್ಟ ಆಯ್ತು ನನಗೆ, ವೇರ್ ಲವ್ ಮೀಟ್ಸ್ ದ ಟ್ರೂತ್ ಅಂತ. ತುಂಬಾ ಚೆನ್ನಾಗಿದೆ. ಅಂಡ್ ಆಲ್ ದ ಬೆಸ್ಟ್. ಸಿನಿಮಾ ಗೆಲ್ಲಿ ಅನ್ಬು ಸರ್. ಹ್ಯಾವ್ ಎ ಗ್ರೇಟ್ ಸಕ್ಸಸ್. ಕೂರ್ಗ್ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಿದ್ದೀನಿ. ಹಾಗೆ ಅನ್ಬು ಅರಸ್ ಅವರ 3ನೇ ಚಿತ್ರ, ಇದು ನಿರ್ದೇಶನದ 3ನೇ ಚಿತ್ರ ಚೆನ್ನಾಗಾಗ್ಲಿ ಅಂತ ಆಲ್ ದಿ ಬೆಸ್ಟ್ ಹೇಳ್ತಿದ್ದೀನಿ.